ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ದರ್ಶನ್ ದೋಸ್ತಿ ಮಾಡಿ ರಾಜಾತಿಥ್ಯ ಕಲ್ಪಿಸಿದ ನಾಗನಿಗೂ ಕೂಡ ಕಂಟಕ ಶುರುವಾಗಿದೆ. ಇಷ್ಟು ದಿನ ಪರಪ್ಪನ ಅಗ್ರಹಾರವನ್ನೇ ರೆಸಾರ್ಟ್ ಮಾಡಿಕೊಂಡು ಹಾಯಾಗಿದ್ದಂಥ ನಾಗನ ತಂಡಕ್ಕೆ ಈಗ ಗ್ರಹಚಾರ ಬದಲಾದಂತಿದೆ. ಒಂದು ಕಡೆ ದರ್ಶನ್ ಪಟಾಲಂ ಶಿಫ್ಟ್ ಆಗ್ತಾ ಇದ್ದಂತೆ ನಾಗನ ಗ್ಯಾಂಗು ಕೂಡ ಸೆಂಟ್ರಲ್ ಜೈಲಿಂದ ಎತ್ತಂಗಡಿಯಾಗೋ ಲಕ್ಷಣ ಕಾಣ್ತಾ ಇದೆ. ಕಳ್ಳಬೆಕ್ಕು ಕತ್ತಲಲ್ಲಿ ಕೂತು ಕದ್ದು ಹಾಲು ಕುಡಿದ್ರೆ ಹೊರ ಜಗತ್ತಿಗೆ ಗೊತ್ತಾಗಲ್ವಾ? ಹೀಗಂದ್ಕೊಂಡೆ ಪರಪ್ಪನ ಕೋಣೆಯಲ್ಲಿ ದಿಲ್ದಾರ್ ಆಗಿದ್ದ ನಾಗನ ಟೀಮ್ ಇದೀಗ ಬಾಲ ಸುಟ್ಟ ಬೆಕ್ಕಿನಂತಾಗಿದೆ. ಕಳ್ಳಬೆಕ್ಕಿನ ಕಣ್ಣಾಮುಚ್ಚಾಲೆಯ ಆಟ ಬಯಲಾಗಿದೆ. ಕೊಲೆ ಆರೋಪಿಯ ಸಹವಾಸ ಮಾಡಿದ್ದಕ್ಕೆ ನಾಗನ ಗ್ಯಾಂಗ್ಗೆ ಇದೀಗ ಕಂಟಕದ ಕರಿ ಛಾಯೆ ಆವರಿಸಿಬಿಟ್ಟಿದೆ. ಟಿ ಸಹವಾಸ ನಾಗ ಅಂಡ್ ನಾಗನ ಟೀಮ್ಗೂ ಶುರುವಾಯಿತು ದೋಷ. ಪರಪ್ಪನ ಅಗ್ರಹಾರದಿಂದ ಸದ್ಯದಲ್ಲೇ ನಾಗನ ಟೀಮ್ ಎತ್ತಂಗಡಿ. ಎಸ್, ದರ್ಶನ್ ಸಹವಾಸ ಮಾಡಿದ್ದ ತಪ್ಪಿಗೆ ಇದೀಗ ನಾಗ ಅಂಡ್ ಟೀಮ್ಗೆ ಸಂಕಷ್ಟದ ಸರಮಾಲೆ ಸುತ್ತಕೊಂಡಿದೆ. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಕಾಲಿಟ್ಟಿದ್ದ ಈ ಟೀಮ್ ಸೆಂಟ್ರಲ್ ಜೈಲಲ್ಲೇ ಜಾಲಿ ಅಡ್ಡ ಮಾಡ್ಕೊಂಡಿತ್ತು. ದುಡ್ಡಿದ್ರೆ ದುನಿಯಾ ಅನ್ನೋ ಮಾತಿನಂತೆ ಬಂಧಿಖಾನೆಯಲ್ಲೂ ಬೊಂಬಾಟಾಗೆ ಲೈಫ್ ಲೀಡ್ ಮಾಡ್ತಾ ಇತ್ತು. ಆದ್ರೀಗ ದರ್ಶನ್ ದೋಸ್ತಿ ಮಾಡಿದ್ದಕ್ಕೆ ನಾಗನ ಟೀಮ್ ಪರಪ್ಪನ ಅಗ್ರಹಾರದಿಂದ ಎತ್ತಂಗಡಿ ಆಗೋದು ಕನ್ಫರ್ಮ್ ಆಗಿದೆ. ನಾಗನ ತಂಡದಲ್ಲಿ ಒಟ್ಟು 20 ಜನ ಇದ್ದಾರೆ. ಎಲ್ಲರೂ ಕೊಲೆ ಆರೋಪದಲ್ಲಿ ಅಂಧರಾದವರು. ಆದ್ರೀಗ ನಾಗನ ತಂಡವು ದಿಕ್ಕಾಪಾಲಾಗುವ ಲಕ್ಷಣ ಕಾಣಿಸ್ತಾ ಇದೆ. ಶಿಫ್ಟ್ ಮಾಡೋಕೆ ಜೈಲು ಅಧಿಕಾರಿಗಳು ಕೋರ್ಟ್ಗೆ ಮನವಿ ಕೂಡ ಮಾಡಿದ್ದಾರೆ. ಸಿದ್ದಾಪುರ ಮಹೇಶನ ಕೊಲೆ ಕೇಸ್ನಲ್ಲಿ ನಾಗನ ಗ್ಯಾಂಗ್ ಲಾಕ್ ಆಗಿ ಪರಪ್ಪನ ಅಗ್ರಹಾರ ಸೇರ್ಕೊಳ್ತು. ಸದ್ಯ ಸೆಂಟ್ರಲ್ ಜೈಲಲ್ಲಿ ವಿಚಾರಣಾಧೀನ ಕೈದಿಗಳಾಗಿ ಕಾಲ ಕಳೀತಾ ಇದ್ದಾರೆ. ಪರಪ್ಪನ ಅಗ್ರಹಾರವನ್ನೇ ಅಡ್ಡ ಮಾಡಿಕೊಂಡು ಹಾಯಾಗಿದ್ದಾರೆ. ಈ ಹಿಂದೆಯೇ ನಾಗನ ಮೇಲೆ ಪೊಲೀಸರು ಕೋಕಾ ಆಕ್ಟ್ ಹಾಕಿದ್ರು. ಇಷ್ಟಾದ್ರೂ ಜೈಲಲ್ಲೇ ಕೂತು ನಾಗ ಹೊರಗಿನ ಅಂಡರ್ ವರ್ಲ್ಡ್ ಅಪ್ಡೇಟ್ ಪಡೆದುಕೊಳ್ತಿದ್ದ. ಹೀಗಾಗಿನೇ ನಾಗನ ತಂಡವನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಕಾಣಿಸ್ತಾ ಇದೆ. ಅದರಂತೆ ಪೊಲೀಸರ ಸೂಚನೆಯಂತೆ ಕೋರ್ಟ್ಗೆ ಜೈಲಾಧಿಕಾರಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಒಟ್ಟಾರೆ ಪರಪ್ಪನ ಅಗ್ರಹಾರದಲ್ಲಿ ಬಿಸಿ ಬಿಸಿ ಬಿರಿಯಾನಿ ತಿನ್ಕೊಂಡು ಆರಾಮಾಗಿದ್ದ ನಾಗನ ತಂಡಕ್ಕೀಗ ರಾಜ್ಯದ ಬೇರೆ ಬೇರೆ ಜೈಲಿನ ದರ್ಶನ ಆಗೋದು ಬಹುತೇಕ ಪಕ್ಕ ಆಗಿದೆ. ಆದ್ರೆ ಈ ಕಥೆಯ ಕ್ಲೈಮ್ಯಾಕ್ಸ್ ಇನ್ನೂ ಬ್ಯಾಲೆನ್ಸ್ ಇದ್ದು ಏನಾಗುತ್ತೋ ಲೆಟ್ಸ್ ವೇಟ್ ಅಂಡ್ ವಾಚ್. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.